ನೋಡಿ, ಬೆಲೆ ಏರಿಕೆ ವಿರುದ್ಧ ಈಗ ಜನಾಕ್ರೋಶ ಯಾತ್ರೆಯನ್ನ ಬಿಜೆಪಿ ಮಾಡ್ತಾ ಇದೆ. ಬಟ್ ಇದು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಮುಡಾ ಮಾದರಿಯಲ್ಲೇ ಜನಾಕ್ರೋಶ ಯಾತ್ರೆಯನ್ನ ಮಾಡಲಾಗುತ್ತೆ. ರಾಜ್ಯದ ಜನರಿಗಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ. ಜನಾಕ್ರೋಶ ಯಾತ್ರೆಗೆ ಎಲ್ಲರೂ ಕೂಡ ಕೈ ಜೋಡಿಸಿ ರಾಜ್ಯದ ಜನರಲ್ಲಿ ಬಿಜೆಪಿ ನಾಯಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಿಪಬ್ಲಿಕರಣಕ್ಕೆ ಅಶೋಕ್ ಹಾಗೆ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಡಾ ಮಾದರಿಯಲ್ಲೇ ನಾವು ಈ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದ್ವಿ, ಆದ್ರೆ ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಿ ನಿಮ್ಮ ಸಹಕಾರ ಕೂಡ ಅತ್ಯಗತ್ಯ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮತ್ತೆ ಸಿಡಿದೆದ್ದಿದ್ದಾರೆ. ಇವತ್ತಿನಿಂದ ನಿರಂತರವಾಗಿ 16 ದಿನಗಳ ಕಾಲ ಪ್ರತಿ ಜಿಲ್ಲೆಯಲ್ಲೂ ಕೂಡ ರಾಜ್ಯದ ಉದ್ದಾಗಲದಲ್ಲೂ ಕೂಡ ಸಂಚಾರ ಮಾಡಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಶುರು ಮಾಡ್ತಾ ಇದ್ದಾರೆ. ಇವತ್ತಿನ ಜನಾಕ್ರೋಶ ಯಾತ್ರೆಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರ್ ಅಶೋಕ್ ಅವರು ಭಾಗಿಯಾಗ್ತಾರೆ. ಅದರ ಕುರಿತಂತೆ ಮಾತಾಡ್ತಾ ಹೋಗೋಣ. ಸರ್, ಇವತ್ತಿನ ಜನಾಕ್ರೋಶ ಯಾತ್ರೆ ಅದು ಮೂಡ ನಂತರದ ಇದು ಮತ್ತೊಂದು ದೊಡ್ಡ ಮಟ್ಟದಲ್ಲಿ ಬೃಹತ್ ಹೋರಾಟ ಆಗ್ತಾ ಇರತಕ್ಕಂಥ, ಇದನ್ನು ಕೂಡ ಮೂಡ ಯಾತ್ರೆಯಷ್ಟೇ ಪರಿಣಾಮಕಾರಿಯಾಗಿ ಆಗುತ್ತಾ? ಇವತ್ತು ನಾವು ಮೈಸೂರಲ್ಲಿ ಜನಾಂದೋಲನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀರಿ. ಇಲ್ಲಿ ಬೆಲೆ ಏರಿಕೆ ಇರ್ಬೋದು, ಬಿಜೆಪಿ ಕಾರ್ಯಕರ್ತರನ್ನ ಮೇಲೆ ಹಲ್ಲೆ ಇರ್ಬೋದು, ಹತ್ಯೆ ಇರ್ಬೋದು, ಈ ವಿಚಾರವಾಗಿ ಮತ್ತೆ ಮುಸ್ಲಿಮರ 4% ಏನು ಮೀಸಲಾತಿ ಕೊಡೋ ಮುಖಾಂತರ ಹಿಂದೂಗಳಿಗೆ ಏನು ಅನ್ಯಾಯ ಮಾಡ್ತಾ ಇದ್ದಾರೆ, ಇದರ ವಿರುದ್ಧವಾದಂತಹ ಒಂದು ದೊಡ್ಡ ಹೋರಾಟವನ್ನ ನಾವು ಮಾಡ್ತಾ ಇದ್ರಿ. ಹಿಂದೆನೂ ಕೂಡ ಮೂಡ ಹಗರಣದಲ್ಲಿ 14 ಸೈಟನ್ನ ನುಂಗಿದ ಸಿದ್ದರಾಮಯ್ಯನ ವಿರುದ್ಧ ನಾವು ಹೋರಾಟವನ್ನ ಮಾಡಿದ್ರಿ. ಈಗ ಅದೇ ರೀತಿ ಈ ಬೆಲೆ ಏರಿಕೆ, ಪೆಟ್ರೋಲ್ ಇರ್ಬೋದು, ಹಾಲು, ಸ್ಟ್ಯಾಂಪ್ ಏನೇನಿದೆಯೋ ಎಲ್ಲ ಬೆಲೆ ಏರಿಕೆಗಳನ್ನ ಮಾಡ್ತಾ ಇದ್ದಾರೆ. ಇದರಿಂದ ರಾಜ್ಯದ ಜನರೇ ಸಂಕಷ್ಟದಲ್ಲಿದ್ದಾರೆ. ಅವ್ರ ಪರವಾಗಿ ಧ್ವನಿ ಎತ್ತಿ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಭೇಟಿ ಮಾಡಿ ಈ ಸರ್ಕಾರದ ದುರಾಳಿತವನ್ನ ಜನಗಳಿಗೆ ತಿಳಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ವಿರೋಧ ಪಕ್ಷ ನಾಯಕರಾಗಿ ಅಧಿಕಾರ ವಹಿಸಿಕೊಂಡಿದ್ದಲ್ಲಿ ಇವತ್ತಿನವರೆಗೂ ಕೂಡ ಪರಿಣಾಮಕಾರಿಯಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ರಿ. ಅದರಲ್ಲಿ ಮುಡಾಯತಲ್ಲೂ ಕೂಡ ಪರಿಣಾಮಕಾರಿಯಾಗಿ ಸರ್ಕಾರವನ್ನು ಕಟ್ಟಿಹಾಕುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರಿ. ಈ ಬಾರಿಯ ಹೋರಾಟ ನಿಜಕ್ಕೂ ಕೂಡ ಸರ್ಕಾರಕ್ಕೆ ಬಿಸಿ ತಟ್ಟುತ್ತಂತ, ಈ 16 ದಿನಗಳ ಹೋರಾಟ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಬಹುದು ಅಂತ? ಈಗಾಗಲೇ ಅದ್ರ ಬಿಸಿ ತಟ್ಟಿದೆ. ಏನೋ ಸಾಂಕೇತಿಕ ಹೋರಾಟ ಮಾಡ್ತಾರೆ ಅಂತ ತಿಳ್ಕೊಂಡಿದ್ರು. ಇದನ್ನ ನಾವು 16 ದಿನಗಳ ಕಾಲ, ನಾವು ಮೈಸೂರಲ್ಲಿ ಮಾಡಿದ್ದು 5-6 ದಿನಗಳು, ಇದು 16 ದಿನದ ಹೋರಾಟ. ಇದು ಅದರಿಂದ ಜನಕ್ಕೆ ಒಂದು ರೀತಿ ಸರ್ಕಾರದ ವಿರುದ್ಧವಾದಂತ ಧ್ವನಿ ಹೇಳೋಕೆ ಇದೊಂದು ಹೋರಾಟ, ಒಂದು ಯಶಸ್ವಿ ಹೋರಾಟ ಆಗ್ತೈತೆ. ಮತ್ತು ಕಾಂಗ್ರೆಸ್ಸಿನ ಕಿವಿ ಹಿಂಡೋದಕ್ಕೆ, ವಿರೋಧ ಪಕ್ಷವಾಗಿ ಕಾಂಗ್ರೆಸ್ಸನ್ನ ಕಿವಿ ಹಿಂಡು ದುರಾಡಳಿತವನ್ನ ಜನರಿಗೆ ಬಟಾಬೈಲು ಮಾಡುವಂತದಕ್ಕೂ ಒಂದು ಅವಕಾಶ. ಆ ದೃಷ್ಟಿಯಿಂದ ಇದನ್ನು ಉಪಯೋಗ ಮಾಡಿಕೊಂಡು ಈ ಕಾಂಗ್ರೆಸ್ಸಿನ ಲೂಟಿಕೋರ ಕಾಂಗ್ರೆಸ್, ಈ ಲೂಟಿಕೋರ ಕಾಂಗ್ರೆಸ್ಗೆ ಸರಿಯಾದಂತ ಪಾಠವನ್ನ ಕಲಿಸುವಂತದಕ್ಕೆ ಇದು ಒಂದು ದೊಡ್ಡ ಜನಾಂದೋಲನ, ಒಂದು ಹೋರಾಟ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ನಾವು ವಿರೋಧ ಪಕ್ಷ ನಾಯಕರಂತ ಆರ್ ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಬೆಲೆ ಏರಿಕೆ ವಿರುದ್ಧ ಈಗ ಜನಾಕ್ರೋಶ ಯಾತ್ರೆಯನ್ನ ಬಿಜೆಪಿ ಮಾಡ್ತಾ ಇದೆ. ಬಟ್ ಇದು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಮುಡಾ ಮಾದರಿಯಲ್ಲೇ ಜನಾಕ್ರೋಶ ಯಾತ್ರೆಯನ್ನ ಮಾಡಲಾಗುತ್ತೆ. ರಾಜ್ಯದ ಜನರಿಗಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ. ಜನಾಕ್ರೋಶ ಯಾತ್ರೆಗೆ ಎಲ್ಲರೂ ಕೂಡ ಕೈ ಜೋಡಿಸಿ ರಾಜ್ಯದ ಜನರಲ್ಲಿ ಬಿಜೆಪಿ ನಾಯಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಿಪಬ್ಲಿಕರಣಕ್ಕೆ ಅಶೋಕ್ ಹಾಗೆ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೂಡಾ ಮಾದರಿಯಲ್ಲೇ ನಾವು ಈ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದ್ವಿ, ಆದ್ರೆ ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಿ ನಿಮ್ಮ ಸಹಕಾರ ಕೂಡ ಅತ್ಯಗತ್ಯ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮತ್ತೆ ಸಿಡಿದೆದ್ದಿದ್ದಾರೆ. ಇವತ್ತಿನಿಂದ ನಿರಂತರವಾಗಿ 16 ದಿನಗಳ ಕಾಲ ಪ್ರತಿ ಜಿಲ್ಲೆಯಲ್ಲೂ ಕೂಡ ರಾಜ್ಯದ ಉದ್ದಾಗಲದಲ್ಲೂ ಕೂಡ ಸಂಚಾರ ಮಾಡಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಶುರು ಮಾಡ್ತಾ ಇದ್ದಾರೆ. ಇವತ್ತಿನ ಜನಾಕ್ರೋಶ ಯಾತ್ರೆಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರ್ ಅಶೋಕ್ ಅವರು ಭಾಗಿಯಾಗ್ತಾರೆ. ಅದರ ಕುರಿತಂತೆ ಮಾತಾಡ್ತಾ ಹೋಗೋಣ. ಸರ್, ಇವತ್ತಿನ ಜನಾಕ್ರೋಶ ಯಾತ್ರೆ ಅದು ಮೂಡ ನಂತರದ ಇದು ಮತ್ತೊಂದು ದೊಡ್ಡ ಮಟ್ಟದಲ್ಲಿ ಬೃಹತ್ ಹೋರಾಟ ಆಗ್ತಾ ಇರತಕ್ಕಂಥ, ಇದನ್ನು ಕೂಡ ಮೂಡ ಯಾತ್ರೆಯಷ್ಟೇ ಪರಿಣಾಮಕಾರಿಯಾಗಿ ಆಗುತ್ತಾ? ಇವತ್ತು ನಾವು ಮೈಸೂರಲ್ಲಿ ಜನಾಂದೋಲನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀರಿ. ಇಲ್ಲಿ ಬೆಲೆ ಏರಿಕೆ ಇರ್ಬೋದು, ಬಿಜೆಪಿ ಕಾರ್ಯಕರ್ತರನ್ನ ಮೇಲೆ ಹಲ್ಲೆ ಇರ್ಬೋದು, ಹತ್ಯೆ ಇರ್ಬೋದು, ಈ ವಿಚಾರವಾಗಿ ಮತ್ತೆ ಮುಸ್ಲಿಮರ 4% ಏನು ಮೀಸಲಾತಿ ಕೊಡೋ ಮುಖಾಂತರ ಹಿಂದೂಗಳಿಗೆ ಏನು ಅನ್ಯಾಯ ಮಾಡ್ತಾ ಇದ್ದಾರೆ, ಇದರ ವಿರುದ್ಧವಾದಂತಹ ಒಂದು ದೊಡ್ಡ ಹೋರಾಟವನ್ನ ನಾವು ಮಾಡ್ತಾ ಇದ್ರಿ. ಹಿಂದೆನೂ ಕೂಡ ಮೂಡ ಹಗರಣದಲ್ಲಿ 14 ಸೈಟನ್ನ ನುಂಗಿದ ಸಿದ್ದರಾಮಯ್ಯನ ವಿರುದ್ಧ ನಾವು ಹೋರಾಟವನ್ನ ಮಾಡಿದ್ರಿ. ಈಗ ಅದೇ ರೀತಿ ಈ ಬೆಲೆ ಏರಿಕೆ, ಪೆಟ್ರೋಲ್ ಇರ್ಬೋದು, ಹಾಲು, ಸ್ಟ್ಯಾಂಪ್ ಏನೇನಿದೆಯೋ ಎಲ್ಲ ಬೆಲೆ ಏರಿಕೆಗಳನ್ನ ಮಾಡ್ತಾ ಇದ್ದಾರೆ. ಇದರಿಂದ ರಾಜ್ಯದ ಜನರೇ ಸಂಕಷ್ಟದಲ್ಲಿದ್ದಾರೆ. ಅವ್ರ ಪರವಾಗಿ ಧ್ವನಿ ಎತ್ತಿ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಭೇಟಿ ಮಾಡಿ
ಈ ಸರ್ಕಾರದ ದುರಾಳಿತವನ್ನ ಜನಗಳಿಗೆ ತಿಳಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ವಿರೋಧ ಪಕ್ಷ ನಾಯಕರಾಗಿ ಅಧಿಕಾರ ವಹಿಸಿಕೊಂಡಿದ್ದ ದಿನದಲ್ಲಿ ಇವತ್ತಿನವರು ಕೂಡ ಪರಿಣಾಮಕಾರಿಯಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ರಿ. ಅದರಲ್ಲಿ ಮುಡಾಯತಲ್ಲೂ ಕೂಡ ಪರಿಣಾಮಕಾರಿಯಾಗಿ ಸರ್ಕಾರವನ್ನು ಕಟ್ಟಿಹಾಕುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರಿ. ಈ ಬಾರಿಯ ಹೋರಾಟ ನಿಜಕ್ಕೂ ಕೂಡ ಸರ್ಕಾರಕ್ಕೆ ಬಿಸಿ ತಟ್ಟತ್ತಂತ ಈ 16 ದಿನಗಳ ಹೋರಾಟ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಬಹುದು ಅಂತ ಈಗಾಗಲೇ ಅದ್ರ ಬಿಸಿ ತಟ್ಟಿದೆ. ಏನೋ ಸಾಂಕೇತಿಕ ಹೋರಾಟ ಮಾಡ್ತಾರೆ ಅಂತ ತಿಳ್ಕೊಂಡಿದ್ರು. ಇದನ್ನ ನಾವು 16 ದಿನಗಳ ಕಾಲ, ನಾವು ಮೈಸೂರಲ್ಲಿ ಮಾಡಿದ್ದು 5-6 ದಿನಗಳು, ಇದು 16 ದಿನದ ಹೋರಾಟ. ಇದು ಅದರಿಂದ ಜನಕ್ಕೆ ಒಂದು ರೀತಿ ಸರ್ಕಾರದ ವಿರುದ್ಧವಾದಂತ ಧ್ವನಿ ಹೇಳೋಕೆ ಇದೊಂದು ಹೋರಾಟ, ಒಂದು ಯಶಸ್ವಿ ಹೋರಾಟ ಆಗ್ತೈತೆ. ಮತ್ತು ಕಾಂಗ್ರೆಸ್ಸಿನ ಕಿವಿ ಹಿಂಡೋದಕ್ಕೆ, ವಿರೋಧ ಪಕ್ಷವಾಗಿ ಕಾಂಗ್ರೆಸ್ಸನ್ನ ಕಿವಿ ಹಿಂಡು ದುರಾಡಳಿತವನ್ನ ಜನರಿಗೆ ಬಟಾಬೈಲು ಮಾಡುವಂತದಕ್ಕೂ ಒಂದು ಅವಕಾಶ. ಆ ದೃಷ್ಟಿಯಿಂದ ಇದನ್ನು ಉಪಯೋಗ ಮಾಡಿಕೊಂಡು ಈ ಕಾಂಗ್ರೆಸ್ಸಿನ ಲೂಟಿಕೋರ ಕಾಂಗ್ರೆಸ್, ಈ ಲೂಟಿಕೋರ ಕಾಂಗ್ರೆಸ್ಗೆ ಸರಿಯಾದಂತ ಪಾಠವನ್ನ ಕಲಿಸುವಂತದಕ್ಕೆ ಇದು ಒಂದು ದೊಡ್ಡ ಜನಾಂದೋಲನ, ಒಂದು ಹೋರಾಟ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ನಾವು ವಿರೋಧ ಪಕ್ಷ ನಾಯಕರಂತ ಆರ್ ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಬೆಲೆ ಏರಿಕೆ ವಿರುದ್ಧ ಈಗ ಜನಾಕ್ರೋಶ ಯಾತ್ರೆಯನ್ನ ಬಿಜೆಪಿ ಮಾಡ್ತಾ ಇದೆ. ಬಟ್ ಇದು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಮುಡಾ ಮಾದರಿಯಲ್ಲೇ ಜನಾಕ್ರೋಶ ಯಾತ್ರೆಯನ್ನ ಮಾಡಲಾಗುತ್ತೆ. ರಾಜ್ಯದ ಜನರಿಗಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ. ಜನಾಕ್ರೋಶ ಯಾತ್ರೆಗೆ ಎಲ್ಲರೂ ಕೂಡ ಕೈ ಜೋಡಿಸಿ ರಾಜ್ಯದ ಜನರಲ್ಲಿ ಬಿಜೆಪಿ ನಾಯಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಅಶೋಕ್ ಹಾಗೆ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೂಡಾ ಮಾದರಿಯಲ್ಲೇ ನಾವು ಈ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದ್ವಿ, ಆದ್ರೆ ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಿ ನಿಮ್ಮ ಸಹಕಾರ ಕೂಡ ಅತ್ಯಗತ್ಯ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮತ್ತೆ ಸಿಡಿದೆದ್ದಿದ್ದಾರೆ. ಇವತ್ತಿನಿಂದ ನಿರಂತರವಾಗಿ 16 ದಿನಗಳ ಕಾಲ ಪ್ರತಿ ಜಿಲ್ಲೆಯಲ್ಲೂ ಕೂಡ ರಾಜ್ಯದ ಉದ್ದಾಗಲದಲ್ಲೂ ಕೂಡ ಸಂಚಾರ ಮಾಡಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಶುರು ಮಾಡ್ತಾ ಇದ್ದಾರೆ. ಇವತ್ತಿನ ಜನಾಕ್ರೋಶ ಯಾತ್ರೆಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರ್ ಅಶೋಕ್ ಅವರು ಭಾಗಿಯಾಗ್ತಾರೆ. ಅದರ ಕುರಿತಂತೆ ಮಾತಾಡ್ತಾ ಹೋಗೋಣ. ಸರ್, ಇವತ್ತಿನ ಜನಾಕ್ರೋಶ ಯಾತ್ರೆ ಅದು ಮೂಡ ನಂತರದ ಇದು ಮತ್ತೊಂದು ದೊಡ್ಡ ಮಟ್ಟದಲ್ಲಿ ಬೃಹತ್ ಹೋರಾಟ ಆಗ್ತಾ ಇರತಕ್ಕಂಥ, ಇದನ್ನು ಕೂಡ ಮೂಡ ಯಾತ್ರೆಯಷ್ಟೇ ಪರಿಣಾಮಕಾರಿಯಾಗಿ ಆಗುತ್ತಾ? ಇವತ್ತು ನಾವು ಮೈಸೂರಲ್ಲಿ ಜನಾಂದೋಲನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀರಿ. ಇಲ್ಲಿ ಬೆಲೆ ಏರಿಕೆ ಇರ್ಬೋದು, ಬಿಜೆಪಿ ಕಾರ್ಯಕರ್ತರನ್ನ ಮೇಲೆ ಹಲ್ಲೆ ಇರ್ಬೋದು, ಹತ್ಯೆ ಇರ್ಬೋದು, ಈ ವಿಚಾರವಾಗಿ ಮತ್ತೆ ಮುಸ್ಲಿಮರ 4% ಏನು ಮೀಸಲಾತಿ ಕೊಡೋ ಮುಖಾಂತರ ಹಿಂದೂಗಳಿಗೆ ಏನು ಅನ್ಯಾಯ ಮಾಡ್ತಾ ಇದ್ದಾರೆ, ಇದರ ವಿರುದ್ಧವಾದಂತಹ ಒಂದು ದೊಡ್ಡ ಹೋರಾಟವನ್ನ ನಾವು ಮಾಡ್ತಾ ಇದ್ರಿ. ಹಿಂದೆನೂ ಕೂಡ ಮೂಡ ಹಗರಣದಲ್ಲಿ 14 ಸೈಟನ್ನ ನುಂಗಿದ ಸಿದ್ದರಾಮಯ್ಯನ ವಿರುದ್ಧ ನಾವು ಹೋರಾಟವನ್ನ ಮಾಡಿದ್ರಿ. ಈಗ ಅದೇ ರೀತಿ ಈ ಬೆಲೆ ಏರಿಕೆ, ಪೆಟ್ರೋಲ್ ಇರ್ಬೋದು, ಹಾಲು, ಆಲ್ಕೋಹಾಲು, ಸ್ಟ್ಯಾಂಪ್ ಏನೇನಿದೆ ಎಲ್ಲ ಬೆಲೆ ಏರಿಕೆಗಳನ್ನ ಮಾಡ್ತಾ ಇದ್ದಾರೆ. ಇದರಿಂದ ರಾಜ್ಯದ ಜನರೇ ಸಂಕಷ್ಟದಲ್ಲಿದ್ದಾರೆ. ಅವರ ಪರವಾಗಿ ಧ್ವನಿ ಎತ್ತಿ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಭೇಟಿ ಮಾಡಿ ಈ ಸರ್ಕಾರದ ದುರಾಳಿತವನ್ನ ಜನಗಳಿಗೆ ತಿಳಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ವಿರೋಧ ಪಕ್ಷ ನಾಯಕರಾಗಿ ಅಧಿಕಾರ ವಹಿಸಿಕೊಂಡಿದ್ದ ದಿನದಲ್ಲಿ ಇವತ್ತಿನವರು ಕೂಡ ಪರಿಣಾಮಕಾರಿಯಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ರಿ. ಅದರಲ್ಲಿ ಮುಡಾಯತಲ್ಲೂ ಕೂಡ ಪರಿಣಾಮಕಾರಿಯಾಗಿ ಸರ್ಕಾರವನ್ನು ಕಟ್ಟಿಹಾಕುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರಿ. ಈ ಬಾರಿಯ ಹೋರಾಟ ನಿಜಕ್ಕೂ ಕೂಡ ಸರ್ಕಾರಕ್ಕೆ ಬಿಸಿ ತಟ್ಟತ್ತಂತ ಈ 16 ದಿನಗಳ ಹೋರಾಟ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಬಹುದು ಅಂತ ಈಗಾಗಲೇ ಅದ್ರ ಬಿಸಿ ತಟ್ಟಿದೆ. ಏನೋ ಸಾಂಕೇತಿಕ ಹೋರಾಟ ಮಾಡ್ತಾರೆ ಅಂತ ತಿಳ್ಕೊಂಡಿದ್ರು. ಇದನ್ನ ನಾವು 16 ದಿನಗಳ ಕಾಲ,